ರಾಜೀವ್ ಗೌಡ ಒಳ್ಳೆಯ ಕಾರ್ಯಕರ್ತ, ಅವನ ಪಕ್ಷದ ಒಳ್ಳೆಯ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಾಗಿದ್ರೆ ಇಂತಹ ನಿಷ್ಠಾವಂತ ಕಾರ್ಯಕರ್ತ, ಒಳ್ಳೆಯ ಕಾರ್ಯಕರ್ತ ಅಂತಂದೇಳಿ ಅವನ ಬೆನ್ನಿಗೆ ನಿಂತಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು. ಈ ಮಟ್ಟಿಗೆ ಓರ್ವ ಮಹಿಳಾ ಅಧಿಕಾರಿಯನ್ನ ನಿಂದಿಸಿದ್ರು ಕೂಡ ಅವರ ಬೆನ್ನಿಗೆ ನಿಲ್ಲುವಂಥದ್ದು ಎಷ್ಟೋ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಇದ್ದಿರ್ತಕ್ಕಂಥ ಆಕ್ಷೇಪ. ನಮ್ಮ ಜೊತೆ ಮಾತಾಡೋದಕ್ಕೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಇದ್ದಾರೆ. ಅವರು ಮುನಿಯಪ್ಪ ಅವರ ಹೇಳಿಕೆಯನ್ನು ಯಾವ ರೀತಿಯಾಗಿ ನೋಡ್ತಾರೆ ಕೇಳೋಣ. ಸರ್, ಕೆ ಎಚ್ ಮುನಿಯಪ್ಪ ಅವರು ಶಿಡ್ಲಘಟ್ಟದ ರಾಜೀವ್ ಗೌಡ ಏನಿದ್ದಾರೆ ಅವರ ಬೆನ್ನಿಗೆ ನಿಂತಿದ್ದಾರೆ, ಅವರು ಒಳ್ಳೆ ಕಾರ್ಯಕರ್ತ ಅಂತ ಹೇಳಿದ್ದಾರೆ. ನೋಡಿ, ನೀವು ಅರ್ಥ ಮಾಡ್ಕೊಂಬಿಡಿ. ರಾಜೀವ್ ಗೌಡ ಬಹುಶಃ ಒಂದು 12 ದಿನ ಆಯ್ತೇನೋ ಘಟನೆ ಆಗಿ. ಅಮೃತ ಗೌಡ ಅಂತ ಹೇಳಿ ಮಹಿಳಾ ಅಧಿಕಾರಿ, ಅಲ್ಲಿನ ನಗರಸಭೆಯ ಕಮಿಷನರ್ ಶಿಡ್ಲಘಟ್ಟದಲ್ಲಿ, ಅವರಿಗೆ ಏಕವಚನದಲ್ಲಿ ಬೈತಾರೆ, ಅಪಮಾನ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಏಕವಚನದಲ್ಲಿ ಹೀಯಾಳಿಸ್ತಾರೆ, ಆಮೇಲೆ ಚಪ್ಪಲಿಯಿಂದ ಹೊಡಿಸ್ತೀನಿ ಅಂತ ಹೇಳ್ತಾರೆ. ಈ ತರ ಅನೇಕ ಶಬ್ದಗಳಿಂದ ಒಬ್ಬ ಮಹಿಳಾ ಅಧಿಕಾರಿಗೆ ಗೌರವವನ್ನ ತೋರಿಸಿ ಅಪಮಾನ ಮಾಡಿ, ಅಗೌರವ ಮಾಡಿ, ಒಂದ್ ರೀತಿ ತಲೆ ಎತ್ಕೊಂಡು ಓಡಾಡಬಾರದು, ಆ ರೀತಿ ಶಬ್ದಗಳಿಂದ ಬೈತಾರೆ. ನಾನು ಆ ಶಬ್ದಗಳನ್ನು ಉಚ್ಚಾರಣೆ ಮಾಡಕ್ ಹೋಗೋದಿಲ್ಲ. ಇದುವರೆಗೂ ಅರೆಸ್ಟ್ ಮಾಡಿಲ್ಲ. ಎಫ್ಐಆರ್ ಬಹಳ ಕಷ್ಟಪಟ್ಟು ಮಾಡಿದ್ರು, ಅವ್ರ ಮೇಲೆ 2 ಎಫ್ಐಆರ್ ಆಗಿದೆ. ಆದ್ರೆ ಯಾಕೆ ಅರೆಸ್ಟ್ ಮಾಡ್ತಿಲ್ಲ? ಪೊಲೀಸರ ಕಡೆಯಿಂದ ಮಾಡಕ್ ಆಗ್ತಿಲ್ವೋ, ಅಥವಾ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಕಾಂಗ್ರೆಸ್ಸಿನ ನಾಯಕರು ಬಿಡ್ತಾ ಇಲ್ವೋ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು, ನಮ್ಮ ಕೆ ಎಚ್ ಮುನಿಯಪ್ಪ ಅವರು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಲೀಡರ್. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಈ ತರದವ್ರು ಒಳ್ಳೆಯವರು ಇದಾರಲ್ಲ. ರಾಜೀವ್ ಗೌಡ ಒಳ್ಳೆಯವನು ಅಂತ ಹೇಳಿದ ಮೇಲೆ ಈ ತರ ಯಾರ್ಯಾರು ಬೈತಾ ಇದ್ರು ಅವರು ಕೂಡ ಒಳ್ಳೆಯವರೇ ಕಾಂಗ್ರೆಸ್ನಲ್ಲಿ. ಆದ್ರಿಂದ ಕಾಂಗ್ರೆಸ್ನಲ್ಲಿ ರಾಜೀವ್ ಗೌಡ ಒಳ್ಳೆಯವನು ಅಂತ ಮಂತ್ರಿಗಳಿಗೆ ಇರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡಕ್ ಆಗ್ತಿಲ್ಲ. ಪೊಲೀಸರು ಅವ್ರನ್ನ ಮುಟ್ಟಕ್ ಹೋಗ್ತಾ ಇಲ್ಲ. ಯಾಕೆ? ಮಂತ್ರಿಗಳೆಲ್ಲರೂ ಕೂಡ ರಾಜೀವ್ ಗೌಡ ಒಳ್ಳೆಯವನು ಅಂತ ಇದ್ದಾಗ ಪೊಲೀಸರು ಯಾಕೆ ಅರೆಸ್ಟ್ ಮಾಡಕ್ ಹೋಗ್ತಾರೆ? ಆದ್ರಿಂದ ನಾನು ಸರ್ಕಾರಕ್ಕೆ ಹೇಳೋದಕ್ಕೆ ಬಯಸ್ತೇನೆ, ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತಾರ, ಇದಕ್ಕೆ ಗಮನವನ್ನ ವಹಿಸ್ತಾರ? ಕೆ ಎಚ್ ಮುನಿಯಪ್ಪ ಅವರೇ ಇವ್ರನ್ನ ರಕ್ಷಣೆ ಮಾಡ್ತಿರ್ಬೋದೇ, ರಕ್ಷಣೆ ಮಾಡ್ತಿಲ್ಲ ಅಂತ ಯಾಕೆ? ಅವರೇ ರಕ್ಷಣೆ ಮಾಡ್ತಾ ಇರೋದು, ಅವ್ರು ಒಳ್ಳೆಯವರು ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಗಮನವನ್ನ ಕೊಟ್ರೆ ಮಾತ್ರ ಸಾಧ್ಯತೆ ಇದೆ. ಇನ್ಯಾರೋ ಪೊಲೀಸರು ಹೋಗ್ತಾರೆ, ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ ಅಂತಕ್ಕಂಥದ್ದು ಸುಳ್ಳು. ಆಲ್ರೆಡಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕಾನೂನು ತನ್ನ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ. ಆದ್ರೆ ಕಾನೂನು ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ? ಮಂತ್ರಿಗಳು ಬಿಡ್ತಾ ಇಲ್ಲ ಅವ್ರನ್ನ ಅರೆಸ್ಟ್ ಮಾಡಕ್ಕೆ, ಅಥವಾ ಅವ್ರನ್ನೆಲ್ಲಾರನ್ನೂ ಅಡಗಿಸಿಟ್ಟಿರಬಹುದು. ಆದ್ರಿಂದ ಆಗ್ರಹ ಪಡಿಸ್ತೇನೆ, ಮಹಿಳೆಗೆ ಕರ್ನಾಟಕ ರಾಜ್ಯದಲ್ಲಿ ರಕ್ಷಣೆ ಸಿಗಬೇಕು ಅಂತಾದ್ರೆ ಈ ತರದವ್ರನ್ನ ಬಂಧಿಸಬೇಕು, ಜೈಲಿಗೆ ಕಳಿಸಬೇಕು. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ಇದಿಷ್ಟು ಕೂಡ ಎಂಎಲ್ಸಿ ರವಿಕುಮಾರ್ ಅವರ ಮಾತು. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಮುಖ್ಯಮಂತ್ರಿಯವರೇ ನೇರವಾಗಿ ರಾಜೀವ್ ಗೌಡರ ಬಂಧನಕ್ಕೆ ಸೂಚನೆಯನ್ನ ಕೊಡಬೇಕು, ಹಾಗೇನಾದ್ರೂ ಅರೆಸ್ಟ್ ಮಾಡಬಹುದು. ಇಲ್ಲಾಂತಂದ್ರೆ ಖಂಡಿತವಾಗ್ಲೂ ಕೂಡ ಇವರು ಅರೆಸ್ಟ್ ಮಾಡೋದಿಲ್ಲ. ಕಾರಣ ಕಾಂಗ್ರೆಸ್ನ ಒಳ್ಳೆಯ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ ಅಂತ ಮಾತನ್ನು ಸ್ವತಃ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ. ಹೀಗಾಗಿ ಖಂಡಿತವಾಗ್ಲೂ ಕೂಡ ಸಚಿವ ಮುನಿಯಪ್ಪ ಅವರ ಕೃಪಾ ಕಟಾಕ್ಷ ಇದೆ ಅಂತಕ್ಕಂಥ ಮಾತನ್ನು ನೇರವಾಗಿ ಎಂಎಲ್ಸಿ ರವಿಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜೀವ್ ಗೌಡ ಒಳ್ಳೆಯ ಕಾರ್ಯಕರ್ತ, ಅವನ ಪಕ್ಷದ ಒಳ್ಳೆಯ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಾಗಿದ್ರೆ ಇಂತಹ ನಿಷ್ಠಾವಂತ ಕಾರ್ಯಕರ್ತ, ಒಳ್ಳೆಯ ಕಾರ್ಯಕರ್ತ ಅಂತಂದೇಳಿ ಅವನ ಬೆನ್ನಿಗೆ ನಿಂತಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು. ಈ ಮಟ್ಟಿಗೆ ಓರ್ವ ಮಹಿಳಾ ಅಧಿಕಾರಿಯನ್ನ ನಿಂದಿಸಿದ್ರು ಕೂಡ ಅವರ ಬೆನ್ನಿಗೆ ನಿಲ್ಲುವಂಥದ್ದು ಎಷ್ಟೋ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಇದ್ದಿರ್ತಕ್ಕಂಥ ಆಕ್ಷೇಪ. ನಮ್ಮ ಜೊತೆ ಮಾತಾಡೋದಕ್ಕೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಇದ್ದಾರೆ. ಅವರು ಮುನಿಯಪ್ಪ ಅವರ ಹೇಳಿಕೆಯನ್ನು ಯಾವ ರೀತಿಯಾಗಿ ನೋಡ್ತಾರೆ ಕೇಳೋಣ. ಸರ್, ಕೆ ಎಚ್ ಮುನಿಯಪ್ಪ ಅವರು ಶಿಡ್ಲಘಟ್ಟದ ರಾಜೀವ್ ಗೌಡ ಏನಿದ್ದಾರೆ ಅವರ ಬೆನ್ನಿಗೆ ನಿಂತಿದ್ದಾರೆ, ಅವರು ಒಳ್ಳೆ ಕಾರ್ಯಕರ್ತ ಅಂತ ಹೇಳಿದ್ದಾರೆ. ನೋಡಿ, ನೀವು ಅರ್ಥ ಮಾಡ್ಕೊಂಬಿಡಿ. ರಾಜೀವ್ ಗೌಡ ಬಹುಶಃ ಒಂದು 12 ದಿನ ಆಯ್ತೇನೋ ಘಟನೆ ಆಗಿ. ಅಮೃತ ಗೌಡ ಅಂತ ಹೇಳಿ ಮಹಿಳಾ ಅಧಿಕಾರಿ, ಅಲ್ಲಿನ ನಗರಸಭೆಯ ಕಮಿಷನರ್ ಶಿಡ್ಲಘಟ್ಟದಲ್ಲಿ, ಅವರಿಗೆ ಏಕವಚನದಲ್ಲಿ ಬೈತಾರೆ, ಅಪಮಾನ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಏಕವಚನದಲ್ಲಿ ಹೀಯಾಳಿಸ್ತಾರೆ, ಆಮೇಲೆ ಚಪ್ಪಲಿಯಿಂದ ಹೊಡಿಸ್ತೀನಿ ಅಂತ ಹೇಳ್ತಾರೆ. ಈ ತರ ಅನೇಕ ಶಬ್ದಗಳಿಂದ ಒಬ್ಬ ಮಹಿಳಾ ಅಧಿಕಾರಿಗೆ ಗೌರವವನ್ನ ತೋರಿಸಿ ಅಪಮಾನ ಮಾಡಿ, ಅಗೌರವ ಮಾಡಿ,
ಒಂದ್ ರೀತಿ ತಲೆ ಎತ್ಕೊಂಡು ಓಡಾಡಬಾರ್ದು. ಆ ರೀತಿ ಶಬ್ದಗಳಿಂದ ಬೈತಾರೆ. ನಾನು ಆ ಶಬ್ದಗಳನ್ನು ಉಚ್ಚಾರಣೆ ಮಾಡಕ್ ಹೋಗೋದಿಲ್ಲ. ಇದುವರೆಗೂ ಅರೆಸ್ಟ್ ಮಾಡಿಲ್ಲ. FIR ಬಹಳ ಕಷ್ಟಪಟ್ಟು ಮಾಡಿದ್ರು. ಅವ್ರ ಮೇಲೆ 2 FIR ಆಗಿದೆ. ಆದ್ರೆ ಯಾಕೆ ಅರೆಸ್ಟ್ ಮಾಡ್ತಿಲ್ಲ? ಪೊಲೀಸರ ಕಡೆಯಿಂದ ಮಾಡಕ್ ಆಗ್ತಿಲ್ವೋ ಅಥವಾ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಕಾಂಗ್ರೆಸ್ಸಿನ ನಾಯಕರು ಬಿಡ್ತಾ ಇಲ್ವೋ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ನಮ್ಮ KH ಮುನಿಯಪ್ಪ ಅವರು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಲೀಡರ್. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಈ ತರದವ್ರು ಒಳ್ಳೆಯವರು ಇದಾರಲ್ಲ. ರಾಜೀವ್ ಗೌಡ ಒಳ್ಳೆಯವನು ಅಂತ ಹೇಳಿದ ಮೇಲೆ ಈ ತರ ಯಾರ್ಯಾರು ಬೈತಾ ಇದ್ರು ಅವರು ಕೂಡ ಒಳ್ಳೆಯವರೇ ಕಾಂಗ್ರೆಸ್ನಲ್ಲಿ. ಆದ್ರಿಂದ ಕಾಂಗ್ರೆಸ್ನಲ್ಲಿ ರಾಜೀವ್ ಗೌಡ ಒಳ್ಳೆಯವನು ಅಂತ ಮಂತ್ರಿಗಳಿಗೆ ಇರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡಕ್ ಆಗ್ತಿಲ್ಲ. ಪೊಲೀಸರು ಅವ್ರನ್ನ ಮುಟ್ಟಕ್ ಹೋಗ್ತಾ ಇಲ್ಲ. ಯಾಕೆ? ಮಂತ್ರಿಗಳೆಲ್ಲರೂ ಕೂಡ ರಾಜೀವ್ ಗೌಡ ಒಳ್ಳೆಯವನು ಅಂತ ಇದ್ದಾಗ ಪೊಲೀಸರು ಯಾಕೆ ಅರೆಸ್ಟ್ ಮಾಡಕ್ ಹೋಗ್ತಾರೆ? ಆದ್ರಿಂದ ನಾನು ಸರ್ಕಾರಕ್ಕೆ ಹೇಳೋದಕ್ಕೆ ಬಯಸ್ತೇನೆ, ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತಾರ? ಇದಕ್ಕೆ ಗಮನವನ್ನ ವಹಿಸ್ತಾರ? KH ಮುನಿಯಪ್ಪ ಅವರೇ ಇವ್ರನ್ನ ರಕ್ಷಣೆ ಮಾಡ್ತಿರ್ಬೋದೇ, ರಕ್ಷಣೆ ಮಾಡ್ತಿಲ್ಲ ಅಂತ ಯಾಕೆ? ಅವರೇ ರಕ್ಷಣೆ ಮಾಡ್ತಾ ಇರೋದು. ಅವ್ರು ಒಳ್ಳೆಯವರು ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಗಮನವನ್ನ ಕೊಟ್ರೆ ಮಾತ್ರ ಸಾಧ್ಯತೆ ಇದೆ. ಇನ್ಯಾರೋ ಪೊಲೀಸರು ಹೋಗ್ತಾರೆ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ ಅಂತಕ್ಕಂಥದ್ದು ಸುಳ್ಳು. ಆಲ್ರೆಡಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಾನೂನು ತನ್ನ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ. ಆದ್ರೆ ಕಾನೂನು ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ? ಮಂತ್ರಿಗಳು ಬಿಡ್ತಾ ಇಲ್ಲ ಅವ್ರನ್ನ ಅರೆಸ್ಟ್ ಮಾಡಕ್ಕೆ, ಅಥವಾ ಅವ್ರನ್ನೆಲ್ಲಾರನ್ನೂ ಅಡಗಿಸಿಟ್ಟಿರಬಹುದು. ಆದ್ರಿಂದ ಆಗ್ರಹ ಪಡಿಸ್ತೇನೆ, ಮಹಿಳೆಗೆ ಕರ್ನಾಟಕ ರಾಜ್ಯದಲ್ಲಿ ರಕ್ಷಣೆ ಸಿಗಬೇಕು ಅಂತಾದ್ರೆ ಈ ತರದವ್ರನ್ನ ಬಂಧಿಸಬೇಕು, ಜೈಲಿಗೆ ಕಳಿಸಬೇಕು. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ಇದಿಷ್ಟು ಕೂಡ MLC ರವಿಕುಮಾರ್ ಅವರ ಮಾತು. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಯವರೇ ನೇರವಾಗಿ ರಾಜೀವ್ ಗೌಡರ ಬಂಧನಕ್ಕೆ ಸೂಚನೆಯನ್ನ ಕೊಡಬೇಕು, ಹಾಗೇನಾದ್ರೂ ಅರೆಸ್ಟ್ ಮಾಡಬಹುದು. ಇಲ್ಲಾಂತಂದ್ರೆ ಖಂಡಿತವಾಗ್ಲೂ ಕೂಡ ಇವರು ಅರೆಸ್ಟ್ ಮಾಡೋದಿಲ್ಲ. ಕಾರಣ ಕಾಂಗ್ರೆಸ್ನ ಒಳ್ಳೆಯ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ ಅಂತ ಮಾತನ್ನು ಸ್ವತಃ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಹೀಗಾಗಿ ಖಂಡಿತವಾಗ್ಲೂ ಕೂಡ ಸಚಿವ ಮುನಿಯಪ್ಪ ಅವರ ಕೃಪಾ ಕಟಾಕ್ಷ ಇದೆ ಅಂತಕ್ಕಂಥ ಮಾತನ್ನು ನೇರವಾಗಿ MLC ರವಿಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜೀವ್ ಗೌಡ ಒಳ್ಳೆಯ ಕಾರ್ಯಕರ್ತ, ಅವನ ಪಕ್ಷದ ಒಳ್ಳೆಯ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಾಗಿದ್ರೆ ಇಂತಹ ನಿಷ್ಠಾವಂತ ಕಾರ್ಯಕರ್ತ, ಒಳ್ಳೆಯ ಕಾರ್ಯಕರ್ತ ಅಂತಂದೇಳಿ ಅವನ ಬೆನ್ನಿಗೆ ನಿಂತಿದ್ದಾರೆ KH ಮುನಿಯಪ್ಪ ಅವರು. ಈ ಮಟ್ಟಿಗೆ ಓರ್ವ ಮಹಿಳಾ ಅಧಿಕಾರಿಯನ್ನ ನಿಂದಿಸಿದ್ರು ಕೂಡ ಅವರ ಬೆನ್ನಿಗೆ ನಿಲ್ಲುವಂಥದ್ದು ಎಷ್ಟೋ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಇದ್ದಿರ್ತಕ್ಕಂಥ ಆಕ್ಷೇಪ. ನಮ್ಮ ಜೊತೆ ಮಾತಾಡೋದಕ್ಕೆ ಬಿಜೆಪಿ MLC ರವಿಕುಮಾರ್ ಅವರು ಇದ್ದಾರೆ. ಅವರು ಮುನಿಯಪ್ಪ ಅವರ ಹೇಳಿಕೆಯನ್ನು ಯಾವ ರೀತಿಯಾಗಿ ನೋಡ್ತಾರೆ ಕೇಳೋಣ. ಸರ್, KH ಮುನಿಯಪ್ಪ ಅವರು ಶಿಡ್ಲಘಟ್ಟದ ರಾಜೀವ್ ಗೌಡ ಏನಿದ್ದಾರೆ ಅವರ ಬೆನ್ನಿಗೆ ನಿಂತಿದ್ದಾರೆ, ಅವರು ಒಳ್ಳೆ ಕಾರ್ಯಕರ್ತ ಅಂತ ಹೇಳಿದ್ದಾರೆ. ನೋಡಿ, ನೀವು ಅರ್ಥ ಮಾಡ್ಕೊಂಬಿಡಿ. ರಾಜೀವ್ ಗೌಡ ಬಹುಶಃ ಒಂದು 10-12 ದಿನ ಆಯ್ತೇನೋ ಘಟನೆ ಆಗಿ. ಅಮೃತ ಗೌಡ ಅಂತ ಹೇಳಿ ಮಹಿಳಾ ಅಧಿಕಾರಿ, ಅಲ್ಲಿನ ನಗರಸಭೆಯ ಕಮಿಷನರ್ ಶಿಡ್ಲಘಟ್ಟದಲ್ಲಿ, ಅವರಿಗೆ ಏಕವಚನದಲ್ಲಿ ಬೈತಾರೆ, ಅಪಮಾನ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಏಕವಚನದಲ್ಲಿ ಹೀಯಾಳಿಸ್ತಾರೆ. ಆಮೇಲೆ ಚಪ್ಪಲಿಯಿಂದ ಹೊಡಿಸ್ತೀನಿ ಅಂತ ಹೇಳ್ತಾರೆ. ಈ ತರ ಅನೇಕ ಶಬ್ದಗಳಿಂದ ಒಬ್ಬ ಮಹಿಳಾ ಅಧಿಕಾರಿಗೆ ಗೌರವವನ್ನ ತೋರಿಸಿ ಅಪಮಾನ ಮಾಡಿ, ಅಗೌರವ ಮಾಡಿ ಒಂದ್ ರೀತಿ ತಲೆ ಎತ್ಕೊಂಡು ಓಡಾಡಬಾರ್ದು. ಆ ರೀತಿ ಶಬ್ದಗಳಿಂದ ಬೈತಾರೆ. ನಾನು ಆ ಶಬ್ದಗಳನ್ನು ಉಚ್ಚಾರಣೆ ಮಾಡಕ್ ಹೋಗೋದಿಲ್ಲ. ಇದುವರೆಗೂ ಅರೆಸ್ಟ್ ಮಾಡಿಲ್ಲ. FIR ಬಹಳ ಕಷ್ಟಪಟ್ಟು ಮಾಡಿದ್ರು. ಅವ್ರ ಮೇಲೆ 2 FIR ಆಗಿದೆ. ಆದ್ರೆ ಯಾಕೆ ಅರೆಸ್ಟ್ ಮಾಡ್ತಿಲ್ಲ? ಪೊಲೀಸರ ಕಡೆಯಿಂದ ಮಾಡಕ್ ಆಗ್ತಿಲ್ವೋ ಅಥವಾ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಕಾಂಗ್ರೆಸ್ಸಿನ ನಾಯಕರು ಬಿಡ್ತಾ ಇಲ್ವೋ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ನಮ್ಮ KH ಮುನಿಯಪ್ಪ ಅವರು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಲೀಡರ್. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಈ ತರದವ್ರು ಒಳ್ಳೆಯವರು ಇದಾರಲ್ಲ. ರಾಜೀವ್ ಗೌಡ ಒಳ್ಳೆಯವನು ಅಂತ ಹೇಳಿದ ಮೇಲೆ ಈ ತರ ಯಾರ್ಯಾರು ಬೈತಾ ಇದ್ರು ಅವರು ಕೂಡ ಒಳ್ಳೆಯವರೇ ಕಾಂಗ್ರೆಸ್ನಲ್ಲಿ. ಆದ್ರಿಂದ ಕಾಂಗ್ರೆಸ್ನಲ್ಲಿ ರಾಜೀವ್ ಗೌಡ ಒಳ್ಳೆಯವನು ಅಂತ ಮಂತ್ರಿಗಳಿಗೆ ಇರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡಕ್ ಆಗ್ತಿಲ್ಲ. ಪೊಲೀಸರು ಅವ್ರನ್ನ ಮುಟ್ಟಕ್ ಹೋಗ್ತಾ ಇಲ್ಲ. ಯಾಕೆ? ಮಂತ್ರಿಗಳೆಲ್ಲರೂ ಕೂಡ ರಾಜೀವ್ ಗೌಡ ಒಳ್ಳೆಯವನು ಅಂತ ಇದ್ದಾಗ ಪೊಲೀಸರು ಯಾಕೆ ಅರೆಸ್ಟ್ ಮಾಡಕ್ ಹೋಗ್ತಾರೆ? ಆದ್ರಿಂದ ನಾನು ಸರ್ಕಾರಕ್ಕೆ ಹೇಳೋದಕ್ಕೆ ಬಯಸ್ತೇನೆ, ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತಾರ? ಇದಕ್ಕೆ ಗಮನವನ್ನ ವಹಿಸ್ತಾರ? KH ಮುನಿಯಪ್ಪ ಅವರೇ ಇವ್ರನ್ನ ರಕ್ಷಣೆ ಮಾಡ್ತಿರ್ಬೋದೇ, ರಕ್ಷಣೆ ಮಾಡ್ತಿಲ್ಲ ಅಂತ ಯಾಕೆ? ಅವರೇ ರಕ್ಷಣೆ ಮಾಡ್ತಾ ಇರೋದು. ಅವ್ರು ಒಳ್ಳೆಯವರು ಅಂತ ಹೇಳಿದ್ದಾರೆ. ಹಾಗಾಗಿ
ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಗಮನವನ್ನ ಕೊಟ್ರೆ ಮಾತ್ರ ಸಾಧ್ಯತೆ ಇದೆ. ಇನ್ಯಾರೋ ಪೊಲೀಸರು ಹೋಗ್ತಾರೆ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ ಅಂತಕ್ಕಂಥದ್ದು ಸುಳ್ಳು. ಆಲ್ರೆಡಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಾನೂನು ತನ್ನ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ. ಆದ್ರೆ ಕಾನೂನು ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ? ಮಂತ್ರಿಗಳು ಬಿಡ್ತಾ ಇಲ್ಲ ಅವ್ರನ್ನ ಅರೆಸ್ಟ್ ಮಾಡಕ್ಕೆ, ಅಥವಾ ಅವ್ರನ್ನೆಲ್ಲಾರನ್ನೂ ಅಡಗಿಸಿಟ್ಟಿರಬಹುದು. ಆದ್ರಿಂದ ಆಗ್ರಹ ಪಡಿಸ್ತೇನೆ, ಮಹಿಳೆಗೆ ಕರ್ನಾಟಕ ರಾಜ್ಯದಲ್ಲಿ ರಕ್ಷಣೆ ಸಿಗಬೇಕು ಅಂತಾದ್ರೆ ಈ ತರದವ್ರನ್ನ ಬಂಧಿಸಬೇಕು, ಜೈಲಿಗೆ ಕಳಿಸಬೇಕು. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ಇದಿಷ್ಟು ಕೂಡ MLC ರವಿಕುಮಾರ್ ಅವರ ಮಾತು. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಯವರೇ ನೇರವಾಗಿ ರಾಜೀವ್ ಗೌಡರ ಬಂಧನಕ್ಕೆ ಸೂಚನೆಯನ್ನ ಕೊಡಬೇಕು, ಹಾಗೇನಾದ್ರೂ ಅರೆಸ್ಟ್ ಮಾಡಬಹುದು. ಇಲ್ಲಾಂತಂದ್ರೆ ಖಂಡಿತವಾಗ್ಲೂ ಕೂಡ ಇವರು ಅರೆಸ್ಟ್ ಮಾಡೋದಿಲ್ಲ. ಕಾರಣ ಕಾಂಗ್ರೆಸ್ನ ಒಳ್ಳೆಯ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ ಅಂತ ಮಾತನ್ನು ಸ್ವತಃ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಹೀಗಾಗಿ ಖಂಡಿತವಾಗ್ಲೂ ಕೂಡ ಸಚಿವ ಮುನಿಯಪ್ಪ ಅವರ ಕೃಪಾ ಕಟಾಕ್ಷ ಇದೆ ಅಂತಕ್ಕಂಥ ಮಾತನ್ನು ನೇರವಾಗಿ MLC ರವಿಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.